ಧರ್ಮಸ್ಥಳದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ಕೇಂದ್ರ ಬಿಂದುವಾದ ಸುಜಾತಾ ಭಟ್ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಭಾಗವಹಿಸುತ್ತಾರೆ ಅನ್ನೋದು ಇದೀಗ ಚರ್ಚೆಯಲ್ಲಿದೆ. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ರಾಜ್ಯದಾದ್ಯಂತ ಗಮನ ಸೆಳೆದಿದೆ. ಸುಜಾತಾ ಭಟ್ ತಮ್ಮ ಮಗಳು ಕಾಣೆಯಾಗಿದ್ದಾಳೆ ಎಂದಿದ್ದಾರೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಟ್ವಿಸ್ಟ್ಗಳು ಬಂದಿದ್ವು. ಸುಜಾತಾ ಭಟ್ ತೋರಿಸಿದ್ದ ಫೋಟೋ ವಾಸಂತಿ ಎಂಬಾಕೆಯದ್ದು ಅಂತ ವಾಸಂತಿ ಅಣ್ಣ ಆರೋಪಿಸಿದ್ದಾರೆ. ಈ ಎಲ್ಲ ವಿವಾದಗಳಿಂದ ಸುಜಾತಾ ಭಟ್ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗೆ ಗ್ರಾಸವಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರಿಗೆ ಈ ಆಫರ್ ಬಂದಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಆದರೆ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಕಿಚ್ಚ ಸುದೀಪ್ ನಿರೂಪಣೆಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೇ ಸೆಪ್ಟೆಂಬರ್ 28ರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿಕ್ಕಿದೆ. ಕಿಚ್ಚನ ಹುಟ್ಟುಹಬ್ಬಕ್ಕೆ ಅಫಿಷಿಯಲ್ ಪ್ರೊಮೋ ಕೂಡ ರಿಲೀಸ್ ಆಗಿದ್ದು, ಇದು ಸಖತ್ ವೈರಲ್ ಆಗ್ತಾ ಇದೆ. ಕಿಚ್ಚನ ಹೊಸ ಲುಕ್ ಗಮನ ಸೆಳೀತಾ ಇದೆ. ಅಲ್ಲದೆ ಈ ಬಾರಿ ಹಲವು ವಿಶೇಷತೆಗಳಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೂಡಿರುತ್ತೆ ಅನ್ನೋದು ಕೂಡ ವಿಶೇಷವಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಲ್ಲಿದೆ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ ಸುನಿಲ್, ಅಪೂರ್ವ ಸಿನಿಮಾ ನಟಿ ಅಪೂರ್ವ, ಡಾಕ್ಟರ್ ಬ್ರೋ ಅಖಿಲಾ ಪಜಿಮಣ್ಣು, ಮಡೆನೂರು ಮನು ಜೊತೆಗೆ ಸುಜಾತಾ ಭಟ್ ಹೆಸರು ಕೂಡ ಚರ್ಚೆಯಲ್ಲಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ದಿ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರಬೇಕು ಎಂಬ ಮೊದಲ ಹಾಡು ಕೆಲವು ದಿನಗಳ ಹಿಂದೆ ಸಾರೆಗಾಮ ಕನ್ನಡ ಚಾನೆಲ್ನಲ್ಲಿ ಬಿಡುಗಡೆಯಾಗಿತ್ತು. ಈ ಹಾಡು ಆರ್ಗ್ಯಾನಿಕ್ ಆಗಿ ಯೂಟ್ಯೂಬ್ನಲ್ಲಿ 13 ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನ ಪಡೆದಿದೆ. ಇದ್ರೆ ನೆಮ್ಮದಿಯಾಗಿ ಇರಬೇಕು ಹಾಡಿಗೆ ಅನಿರುದ್ಧ್ ಶಾಸ್ತ್ರಿ ಸಾಹಿತ್ಯವನ್ನ ಬರೆದಿದ್ದು, ದೀಪಕ್ ಬ್ಲೂ ಹಾಡಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತವನ್ನ ಸಂಯೋಜನೆ ಮಾಡಿದ್ದಾರೆ. ಯೂಟ್ಯೂಬ್ನ ಟ್ರೆಂಡಿಂಗ್ ಮ್ಯೂಸಿಕ್ ವಿಡಿಯೋಸ್ ವಿಭಾಗದಲ್ಲಿ ಮೊದಲ ಸ್ಥಾನದಲ್ಲಿ ಇದ್ರೆ ನೆಮ್ಮದಿಯಾಗಿ ಇರಬೇಕು ಟ್ರೆಂಡಿಂಗ್ನಲ್ಲಿ ಇದೆ. ಅಮೆಜಾನ್ ಮ್ಯೂಸಿಕ್ನಲ್ಲಿ ಫ್ರೆಶ್ ಕನ್ನಡ, ನ್ಯೂ ಇನ್ ಡಾನ್ಸ್, ಸ್ಯಾಂಡಲ್ವುಡ್ ಡ್ಯಾನ್ಸ್ ಪಾರ್ಟಿ, ಕನ್ನಡ ವರ್ಕೌಟ್ ಮಿಕ್ಸ್, ಲಾಂಗ್ ಡ್ರೈವ್ ವಿತ್ ಸ್ಯಾಂಡಲ್ವುಡ್ ಹೀರೋಸ್, ಬೆಸ್ಟ್ ಆಫ್ ಅಜನೀಶ್ ಲೋಕನಾಥ್ ವಿಭಾಗಗಳಲ್ಲಿ ಈ ಹಾಡು ಮೊದಲ ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ. ಸ್ಪಾಟಿಫೈ ಲೋಕಲ್ ಪಲ್ಪ್ಸ್ ಬೆಂಗಳೂರು ವಿಭಾಗದಲ್ಲೂ ಕೂಡ ಇದ್ರೆ ನೆಮ್ಮದಿಯಾಗಿ ಇರಬೇಕು ಹಾಡು 4ನೇ ಸ್ಥಾನವನ್ನ ಗಳಿಸಿದೆ. ಶ್ರೀ ಜೈಮಾತಾ ಕಂಬೈನ್ಸ್ ಲಾಂಛನ್ನಲ್ಲಿ ದಿ ಡೆವಿಲ್ ಚಿತ್ರ ನಿರ್ಮಾಣವಾಗ್ತಾ ಇದ್ದು, ಪ್ರಕಾಶ್ ವೀರ್ ಚಿತ್ರಕಥೆಯನ್ನ ಬರೆದು ನಿರ್ದೇಶಿಸ್ತಾ ಇದ್ದಾರೆ. ದಿ ಡೆವಿಲ್ ಚಿತ್ರದ ಚಿತ್ರೀಕರಣ ಮತ್ತು ಡಬ್ಬಿಂಗ್ ಮುಕ್ತಾಯವಾಗಿದೆ. ಈ ಚಿತ್ರದಲ್ಲಿ ದರ್ಶನ್ಗೆ ನಾಯಕಿಯಾಗಿ ರಚನಾ ರೈ ಅಭಿನಯಿಸಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಶೆಟ್ಟಿ ಗ್ಯಾಂಗ್ ಹೊಸ ಅಲಿಗೆನ್ನೆ ತಂದುಬಿಟ್ಟಿದೆ. ಹೊಸ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಕೆಲವೊಳ್ಳೆಯ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ನೀಡ್ತಾ ಇದೆ. ಆದರೆ ಪ್ರಸ್ತುತ ಈ ಶೆಟ್ಟಿ ಗ್ಯಾಂಗ್ನಲ್ಲಿ ಹೆಚ್ಚು ಸಕ್ರಿಯರಾಗಿರುವುದು ರಿಷಬ್ ಶೆಟ್ಟಿ ಮತ್ತು ರಾಜ್ಬಿ ಶೆಟ್ಟಿ. ಆದರೆ ಈ ಶೆಟ್ಟಿ ಗ್ಯಾಂಗ್ನ ಮೂಲ ಪುರುಷ ರಕ್ಷಿತ್ ಶೆಟ್ಟಿ ಯಾಕೋ ತುಸು ಮಂಕಾಗಿದ್ದಾರೆ. ಸಪ್ತಸಾಗರದಾಚೆಯಲ್ಲೋ ಸಿನಿಮಾದಂತಹ ಕಲ್ಟ್ ಸಿನಿಮಾದಲ್ಲಿ ನಟಿಸಿದ ರಕ್ಷಿತ್ ಶೆಟ್ಟಿ ಅನಂತರ ಕಾಣೆಯಾಗಿ ಬಿಟ್ಟಿದ್ದಾರೆ. ತಾವು ಇನ್ನು ಮುಂದೆ ಸಿನಿಮಾ ನಿರ್ದೇಶನದ ಮೇಲೆಯೇ ಹೆಚ್ಚು ಗಮನವನ್ನು ಹರಿಸುವುದಾಗಿ ರಕ್ಷಿತ್ ಶೆಟ್ಟಿ ಹೇಳಿದ್ರು. ಆದರೆ ಅವರು ತಮ್ಮ ಸಿನಿಮಾ ರಿಚರ್ಡ್ ಆಂಥೋನಿ ಘೋಷಣೆ ಮಾಡಿ ವರ್ಷಗಳೇ ಕಳೆದು ಹೋಗಿದೆ. ಇದರ ಬಗ್ಗೆ ಸಣ್ಣ ಅಪ್ಡೇಟ್ ಕೂಡ ಇಲ್ಲ. ಆದರೆ ಇದೀಗ ರಕ್ಷಿತ್ ಶೆಟ್ಟಿ ಈ ಬಗ್ಗೆ ಉತ್ತರಿಸಿದ್ದಾರೆ. ಅಮೆರಿಕದಲ್ಲಿ ನಡೆದ ನಾವಿಕ ಕನ್ನಡಿಗ ಸಮ್ಮೇಳನದಲ್ಲಿ ಮಾತನಾಡಿದ ರಕ್ಷಿತ್ ಶೆಟ್ಟಿ, ಕೆಲವೊಮ್ಮೆ ದೊಡ್ಡ ಕೆಲಸ ಮಾಡುವಾಗ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅಸಲಿಗೆ ರಕ್ಷಿತ್ ಶೆಟ್ಟಿ ವೇದಿಕೆಯ ಮೇಲೆ ಕನ್ನಡದ ಭಾಷೆಯ ಮೇಲಿನ ಮಹತ್ವ, ಪ್ರೀತಿ ಇನ್ನಿತರ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಭಾಷಣ ಮುಗಿದ ಬಳಿಕ ನೆರೆದಿದ್ದ ಜನ ರಿಚರ್ಡ್ ಆಂಥೋನಿ ಸಿನಿಮಾ ಬಗ್ಗೆ ಪ್ರಶ್ನೆ ಮೂಡಿದಾಗ ಈ ವಿಚಾರವನ್ನ ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ. ಯಾವುದಾದ್ರೂ ದೊಡ್ಡ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂದರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಸಿನಿಮಾಗಳನ್ನ ರಿಲೀಸ್ ಮಾಡಲು ಅಷ್ಟಾಗಿ ಆದ್ಯತೆ ನೀಡೋದಿಲ್ಲ. ಹಾಗೆ ಮಾಡಿದರೆ ಬಿಸ್ನೆಸ್ಗೆ ದೊಡ್ಡ ಹೊಡೆತ ಉಂಟಾಗುತ್ತೆ. ಆದಾಗ್ಯೂ ಕೂಡ ಕೆಲವೊಮ್ಮೆ ಇಂತಹ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತೆ. ಈಗ ತಮಿಳಿನ ನಟ ಧನುಷ್ ಅವರು ಕಾಂತಾರ ಚಾಪ್ಟರ್ 1 ಎದುರು ತಮ್ಮ ಇಡ್ಲಿ ಕಡಾಯಿ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ಅವರದೇ ನಿರ್ದೇಶನ ಕೂಡ ಇದೆ. ಧನುಷ್ ಅವರು ಹಲವು ವರ್ಷಗಳಿಂದ ತಮಿಳು ಚಿತ್ರರಂಗದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಕಳೆದ ವರ್ಷ ಅವರ ನಿರ್ದೇಶನದ ಮೊದಲ ಚಿತ್ರ ರಾಯನ್ ತೆರೆಗೆ ಬಂದಿತ್ತು. ಈ ಸಿನಿಮಾ ಎಲ್ಲ ಕಡೆಗಳಿಂದ ಮೆಚ್ಚುಗೆಯನ್ನ ಕೂಡ ಪಡೆದಿತ್ತು. ಈ ಬೆನ್ನಲೆಯಲ್ಲಿ ಅವರು ಇಡ್ಲಿ ಕಡಾಯಿ ಹೆಸರಿನ ಸಿನಿಮಾ ಘೋಷಣೆ ಮಾಡಿದ್ದಾರೆ.
ಈ ಚಿತ್ರದ ಬಗ್ಗೆ ಅವರು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ. ಧನುಷ್ ಅವರು ಅಕ್ಟೋಬರ್ 1ಕ್ಕೆ ಇಡ್ಲಿ ಕಡಾಯಿ ಸಿನಿಮಾ ರಿಲೀಸ್ ಮಾಡುವ ಘೋಷಣೆ ಮಾಡಿದ್ದಾರೆ. ಈ ಚಿತ್ರಕ್ಕೆ ತುಷಾರ ವಿಜಯನ್ ನಾಯಕಿ. ಇದಕ್ಕೆ ಧನುಷ್ ಅವರದ್ದೇ ನಿರ್ದೇಶನ ಇರೋದ್ರಿಂದ ನಿರೀಕ್ಷೆಯನ್ನ ಸೃಷ್ಟಿ ಮಾಡಿದೆ. ಈ ಮಧ್ಯೆ ಕಾಂತಾರ ಚಾಪ್ಟರ್ 1 ಸ್ಪರ್ಧೆಯನ್ನ ಈ ಚಿತ್ರ ಸಹಿಸಿಕೊಳ್ಳಲು ಸಾಧ್ಯವಾದೀತೆ ಎಂಬ ಪ್ರಶ್ನೆ ಮೂಡಿದೆ. ಕಾಂತಾರ ಕೇವಲ ಕನ್ನಡ ಮಾತ್ರವಲ್ಲ, ಪರಭಾಷೆಯಲ್ಲೂ ಕೂಡ ಗಮನವನ್ನ ಸೆಳೆದಿತ್ತು. ಈಗ ಅದರ ಪ್ರೀಕ್ವೆಲ್ ಆಗಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಮೂಡಿಬರ್ತಾ ಇದೆ. ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗಲಿಕ್ಕಿದೆ. ಈ ಸಿನಿಮಾದ ಬಗ್ಗೆ ತಮಿಳ್ ಮಂದಿಯೂ ಕೂಡ ನಿರೀಕ್ಷೆಯನ್ನ ಹುಟ್ಟುಹಾಕಿಕೊಂಡಿದ್ದಾರೆ. ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಈ ಅಬ್ಬರದ ಮಧ್ಯೆ ಇಡ್ಲಿ ಕಡಾಯಿ ಸಿನಿಮಾ ಕಳೆದು ಹೋದ್ರೂ ಕೂಡ ಅಚ್ಚರಿಯೇನಿಲ್ಲ. 2020ರಲ್ಲಿ ನಾನು ಮತ್ತು ಗುಂಡಾ ಚಿತ್ರವು ಪ್ರೇಕ್ಷಕರನ್ನ ಭಾವನಾತ್ಮಕವಾಗಿ ಸೆಳೆದಿದೆ. ಈಗ ಆ ಸಿನಿಮಾದ ಮುಂದುವರಿದ ಭಾಗವಾಗಿ ನಾನು ಮತ್ತು ಗುಂಡಾ ಪಾರ್ಟ್ 2 ಸಿನಿಮಾ ತಯಾರಾಗಿದೆ. ಸೆಪ್ಟೆಂಬರ್ 5ರಂದು ಇದು ಬಿಡುಗಡೆಯಾಗಲಿಕ್ಕಿದೆ. ನಾನು ಮತ್ತು ಗುಂಡಾ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದ ರಘು ಹಾಸನ್ ಅವರೇ ಈಗ ನಾನು ಮತ್ತು ಗುಂಡಾ 2 ಸಿನಿಮಾಗೆ ಕಥೆ ಚಿತ್ರಕಥೆಯನ್ನ ಬರೆದು ನಿರ್ದೇಶನ ಕೂಡ ಮಾಡಿದ್ದಾರೆ. ನಿರ್ಮಾಣ ಕೂಡ ಅವರೇ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ರಾಕೇಶ್ ಅಡಿಗ, ರಚನಾ ಇಂದರ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಿಭಾಯಿಸಿದ್ದಾರೆ. ಆರ್.ಪಿ. ಪಟ್ನಾಯಕ್ ಅವರು ಸಂಗೀತ ಸಂಯೋಜನೆಯಲ್ಲಿ ಈ ಸಿನಿಮಾದ ಹಾಡುಗಳು ಮೂಡಿಬಂದಿದೆ. ಸೆನ್ಸಾರ್ ಮಂಡಳಿಯಿಂದ ಈ ಸಿನಿಮಾಗೆ ಯಾವುದೇ ಕಟ್ ಇಲ್ಲದೆ UA ಪ್ರಮಾಣ ಪತ್ರ ಕೂಡ ಸಿಕ್ಕಿದೆ. ಶಂಕರನ ನಿಧನದ ಬಳಿಕ ಆತನ ಮಗನಿಂದ ಕತೆ ಮುಂದುವರಿಯುತ್ತೆ. ಶಂಕರನ ಮಗನಾಗಿ ಇಲ್ಲಿ ರಾಕೇಶ್ ಅಡಿಗ ನಟಿಸಿದ್ದಾರೆ. ಊಟಿ, ಶಿವಮೊಗ್ಗ, ತೀರ್ಥಹಳ್ಳಿ, ಬಾಳೆಹೊನ್ನೂರು, ಬೆಂಗಳೂರು ಸುತ್ತಮುತ್ತ ನಾನು ಮತ್ತು ಗುಂಡಾ 2 ಸಿನಿಮಾಗೆ ಚಿತ್ರೀಕರಣ ಮಾಡಲಾಗಿದೆ. ಸಿಂಬಾ ಜೊತೆ ಬಂಟಿ ಎಂಬ ನಾಯಿ ಕೂಡ ಈ ಚಿತ್ರದಲ್ಲಿ ನಟಿಸಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.